ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ನಡೆದ ಅಕ್ರಮ ಅನಾಚಾರಗಳು ಒಂದೊಂದಲ್ಲ. ಗೃಹ ಇಲಾಖೆ ಐಪಿಎಸ್ ಅಧಿಕಾರಿಯನ್ನ ನೇಮಿಸಿ ಅಕ್ರಮಗಳ ಕಡಿವಾಣಕ್ಕೆ ಬ್ರೇಕ್ ಹಾಕಲು ಮುಂದಾಗಿದ್ರೆ, ಇತ್ತ ಜೈಲಿನ ಕೆಲ ಸಿಬ್ಬಂದಿ ಮಾತ್ರ ಬುದ್ಧಿ ಕಲ್ತಂತೆ ಕಾಣ್ತಿಲ್ಲ. ಜೈಲಿನಲ್ಲಿ ಬೇಲಿಯೇ ಎದ್ದು ಹೊಲ ಮೇಯ್ದಂತಾಗಿದ್ದು, ಕೈದಿಗಳನ್ನ ಕಾಯಬೇಕಿದ್ದ ಜೈಲು ಸಿಬ್ಬಂದಿಯೇ ಕಳ್ಳನಾಗಿದ್ದಾನೆ. ಅಷ್ಟಕ್ಕೂ ಯಾರು ಆ ಸಿಬ್ಬಂದಿ ಅಂತೀರಾ? ಈ ರಿಪೋರ್ಟ್ ನೋಡಿ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ನಿಲ್ಲದ ಸಿಬ್ಬಂದಿ ಕಳ್ಳಾಟ. ಕೈದಿಗಳನ್ನ ಕಾಯಬೇಕಾದ ಸಿಬ್ಬಂದಿಯೇ ಕಳ್ಳರು. ನಿಷೇಧಿತ ವಸ್ತುಗಳನ್ನ ಜೈಲಿನೊಳಗೆ ತರುತ್ತಿದ್ದಾಗ ಲಾಕ್. ಹೌದು, ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕೈದಿಗಳು ರಾಜಾತಿಥ್ಯ ಪಡೆಯುತ್ತಿದ್ದ ವಿಡಿಯೋಗಳು ಭಾರೀ ವೈರಲ್ ಆಗಿತ್ತು. ಈ ಬಗ್ಗೆ ಜೈಲಾಧಿಕಾರಿಗಳ ತಲೆದಂಡವೂ ಆಗಿತ್ತು. ಜೈಲಿನ ಅಕ್ರಮಗಳ ಕಡಿವಾಣಕ್ಕೆ ಸರ್ಕಾರ ಒಂದಿಲ್ಲೊಂದು ಕಸರತ್ತು ಮಾಡ್ತಿದೆ. ಆದ್ರೆ ಜೈಲಿನ ಸಿಬ್ಬಂದಿ ಕಳ್ಳಾಟ ಮಾತ್ರ ನಿಂತಿಲ್ಲ. ಪರಪ್ಪನ ಅಗ್ರಹಾರ ಸಿಬ್ಬಂದಿ ರಾಹುಲ್ ಪಾಟೀಲ್ ಸಿಗರೇಟ್ ಮತ್ತು ನಿಷೇಧಿತ ಮಾದಕ ವಸ್ತುವನ್ನ ಜೈಲಿನೊಳಗೆ ಕೊಂಡೊಯ್ಯುವಾಗಲೇ ಸಿಕ್ಕಿ ಬಿದ್ದಿದ್ದಾನೆ. ಜೈಲಿನ ಮುಖ್ಯ ದ್ವಾರದ ಬಳಿ ತಪಾಸಣೆ ನಡೆಸಿದಾಗ ದೇಹದ ಖಾಸಗಿ ಭಾಗದಲ್ಲಿ 2 ಗೋಲ್ಡ್ ಫ್ಲೇಕ್ ಕಿಂಗ್ ಸಿಗರೇಟ್ ಪ್ಯಾಕ್, 60 ಗ್ರಾಂ ನಿಷೇಧಿತ ವಸ್ತುಗಳು ಪತ್ತೆಯಾಗಿದೆ. ಈ ಸಂಬಂಧ ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇನ್ನು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕೈದಿಗಳು, ಶಂಕಿತ ಉಗ್ರರು ಮೊಬೈಲ್ ಫೋನ್ ಜೊತೆಗೆ ನಿಷೇಧಿತ ವಸ್ತುಗಳನ್ನ ಬಳಕೆ ಮಾಡ್ತಿರುವ ವಿಡಿಯೋಗಳು ವೈರಲ್ ಆಗಿತ್ತು. ಇದಕ್ಕೆಲ್ಲ ಕಡಿವಾಣ ಹಾಕಲು ಗೃಹ ಇಲಾಖೆ ಜೈಲಿಗೆ ಮೊಟ್ಟ ಮೊದಲ ಬಾರಿಗೆ ಐಪಿಎಸ್ ಅಧಿಕಾರಿ ಅಂಶುಕುಮಾರ್ ಅವರನ್ನ ನೇಮಕ ಮಾಡಿತು. ಅಧಿಕಾರಿಯ ನೇಮಕದ ಬಳಿಕ ಜೈಲಿನ ಕೈದಿಗಳ ಸೆಲ್ಗಳ ಮೇಲೆ ದಾಳಿ ಮಾಡಿ ಮೊಬೈಲ್, ಸಿಗರೇಟ್, ಚಾಕು, ಚಾರ್ಜರ್ ಸೇರಿ ಇತ್ಯಾದಿ ನಿಷೇಧಿತ ವಸ್ತುಗಳನ್ನ ವಶಕ್ಕೆ ಪಡೆದು ಕ್ರಮ ಕೈಗೊಂಡಿದ್ರು. ಕಾರಾಗೃಹ ಅಂದ್ರೆ ಅದು ಹೊರ ಜಗತ್ತಿನಲ್ಲಿ ಅಪರಾಧ ಕೃತ್ಯ ಎಸಗಿ ಬರುವಂತವರ ಮನ ಪರಿವರ್ತನೆ ಮಾಡುವ ಜಾಗ. ಆದ್ರೆ ಈಗ ಜೈಲು ಅಂದ್ರೆ ಕೈದಿಗಳ ಪಾಲಿನ 5 ಸ್ಟಾರ್ ಕ್ರೈಮ್ ಯೂನಿವರ್ಸಿಟಿಯಾಗಿ ಮಾರ್ಪಾಡಾಗಿದೆ. ಇದಕ್ಕೆ ಕೆಲ ಜೈಲಾಧಿಕಾರಿಗಳು ಮತ್ತು ಸಿಬ್ಬಂದಿಗಳೇ ಸಾಥ್ ನೀಡುತ್ತಿದ್ದು, ಇದಕ್ಕೆ ಸರ್ಕಾರ ಕಡಿವಾಣ ಹಾಕಬೇಕಿದೆ. ಅಂಬರೀಶ್ ತಿಮ್ಮೇಗೌಡ, ಗ್ಯಾರಂಟಿ ನ್ಯೂಸ್, ಆನೇಕಲ್.